ಬಯಲು ಶೌಚಕ್ಕೆ ಹೊರಟವರಿಗೆ ಗುಲಾಬಿ ನೀಡುವ ಮುಖಾಂತರವಾಗಿ ವಿನೂತನವಾಗಿ ಜಾಗೃತಿ ಮೂಡಿಸಿರುವಂತಹ ಒಂದು ಪ್ರಸಂಗ ಬಾಗಲಕೋಟೆಯಲ್ಲಿ ನಡೆಯಿತು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ಈ ರೀತಿಯಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ವೀಣಾ ಅವರು ಶೌಚಾಲಯದ ಬಗ್ಗೆ ಅರಿವು ಮೂಡಿಸೋಕೆ ಕೂಡಲ ಸಂಗಮದಲ್ಲಿ ಗ್ರಾಮ ವಾಸ್ತವ್ಯವನ್ನ ಹೂಡಿದರು. ಈ ವೇಳೆ ಮುಂಜಾನೆ ಬಯಲು ಶೌಚಕ್ಕೆ ತೆರಳುತ್ತಾ ಇದ್ದಂತ ನಾಗರಿಕರಿಗೆ ಗುಲಾಬಿ ನೀಡುವ ಮುಖಾಂತರವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಬಯಲು ಶೌಚಾಲಯಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ನಾನಾ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಕೂಡ ಶೌಚಾಲಯವನ್ನು ನಿರ್ಮಿಸುವಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇದೆ. ಆದರೆ ಜನರಿಗೆ ಅರಿವು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗುತ್ತೆ. ಶೌಚಾಲಯ ಇದ್ರೂ ಕೂಡ ಎಷ್ಟೋ ಮಂದಿ ಶೌಚಾಲಯವನ್ನು ಬಳಸದೆ ಇನ್ನೂ ಕೂಡ ಬಯಲು ಶೌಚಾಲಯಕ್ಕೆ ಹೋಗುವಂಥದ್ದು ಬಹಳಷ್ಟು ಕಡೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ವಿನೂತನ ಪ್ರಯತ್ನವನ್ನ ಮಾಡಲಾಯಿತು. ಬಾಗಲಕೋಟೆಯಲ್ಲಿ ಇವತ್ತು ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಅಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದಾರಂತೆ. ಹಾಗೆ ಇವತ್ತು ಬೆಳ್ಳಂಬೆಳಗ್ಗೆನೆ ಎದ್ದಂತಹ ಅವರು ಬಯಲು ಶೌಚಾಲಯಕ್ಕೆ ಯಾರ್ಯಾರು ಹೋಗ್ತಾರೋ ಅವರ ಬಳಿ ಹೋಗಿ ಅವರಿಗೊಂದು ಗುಲಾಬಿ ಕೊಡುವ ಮುಖಾಂತರವಾಗಿ ಅವರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ರು. ಸಹಜವಾಗಿ ಈ ರೀತಿಯಾದಂತಹ ಒಂದು ಕಾರ್ಯ ಅದು ಕೂಡ ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಅವರಿರುವಂತಹ ಜನ ಎಲ್ಲಿ ಓಡಾಡ್ತಾ ಇರ್ತಾರೆ ಆ ಸ್ಥಳಕ್ಕೆ ಹೋಗಿ ಅದರಲ್ಲೂ ಕೂಡ ಮಹಿಳೆಯರಿಗೆ ಅರಿವು ಮೂಡಿಸುವಂತಹ ಕಾರ್ಯ ಶ್ಲಾಘನೆಗೆ ಪಾತ್ರವಾಗಿದೆ.